ವೀಕ್ಷಕರೇ, ಜೀವನದಲ್ಲಿ ಎಲ್ಲರಿಗೂ ತಾವು ಮಾಡ್ತಿರೋ ದೈನಂದಿನ ಕೆಲಸ ಬಿಟ್ಟು ಬೇರೆ ಯಾವುದಾದ್ರೂ ಒಂದು ವಸ್ತುವಿನ ಮೇಲೋ ಅಥವಾ ಚಟುವಟಿಕೆಗಳ ಮೇಲೋ ಒಂದು ಸ್ಪೆಷಲ್ ಇಂಟ್ರೆಸ್ಟ್ ಇರುತ್ತೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ, ಕೆಲವರು ಟ್ರೆಕ್ಕಿಂಗ್ ಹೋಗೋಕೆ ಇಷ್ಟಪಟ್ರೆ, ಕೆಲವರು ನೈಟ್ ಲಾಂಗ್ ಡ್ರೈವ್ ಹೋಗೋಕೆ ಇಷ್ಟಪಡ್ತಾರೆ. ಸ್ಪೋರ್ಟ್ಸ್ ನಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಡ್ಯಾನ್ಸಿಂಗ್, ಸಿಂಗಿಂಗ್, ಹೀಗೆ ಬೇರೆ ಬೇರೆ ಚಟುವಟಿಕೆಗಳ ಮೇಲೆ ಪ್ಯಾಷನ್ ಇರುತ್ತೆ. ಇನ್ನು ಕೆಲವರಿಗೆ ಹಳೆ ನಾಣ್ಯಗಳನ್ನ ಕಲೆಕ್ಟ್ ಮಾಡೋದು, ಆಂಟಿಕ್ ಪೀಸಸ್ ಗಳನ್ನ ಕಲೆಕ್ಟ್ ಮಾಡೋದು, ತಮ್ಮ ಗಾರ್ಡನ್ ಗೆ ಸ್ಪೆಷಲ್ ಪ್ಲಾಂಟ್ಸ್ ಗಳನ್ನ ತಂದು ನೋಡೋದು, ಹೀಗೆ. ಆದ್ರೆ ನಮ್ಮ ದೇಶದಲ್ಲಿ ಚಿನ್ನವನ್ನ ಅಥವಾ ಆಭರಣವನ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋ ಪ್ಯಾಷನ್ ಕೂಡ ಕೆಲವರಿಗಿದೆ. ಸಾಮಾನ್ಯವಾಗಿ ಎಲ್ಲರೂ ಹೇಳೋದು ಹೆಣ್ಣು ಮಕ್ಕಳಿಗೆ ಚಿನ್ನದ ಮೇಲೆ ವ್ಯಾಮೋಹ ಜಾಸ್ತಿ ಅಂತ. ಆದ್ರೆ ಇತ್ತೀಚೆಗೆ ಆ ಟ್ರೆಂಡ್ ಚೇಂಜ್ ಆದಂತಿದೆ. ಪುರುಷರು ನಾವೇನು ಕಮ್ಮಿ ಇಲ್ಲ ಅಂತ ಕೆಜಿ ಗಟ್ಲೆ ಆಭರಣ ಹಾಕೊಂಡು ಅದರ ರಕ್ಷಣೆಗೆ ಬಾಡಿ ಗಾರ್ಡ್ ಗಳನ್ನು ಹಿಡ್ಕೊಂಡು ಓಡಾಡ್ತಿರೋ ಸಾಕಷ್ಟು ವಿಡಿಯೋಗಳನ್ನ ನಾವು ನೋಡಿದ್ದೀವಿ. ಆದ್ರೆ ಇವತ್ತು ಅಂತದ್ದೇ ಒಬ್ಬ ಗೋಲ್ಡನ್ ಮ್ಯಾನ್ ಅಂತ ಗಿನ್ನಿಸ್ ರೆಕಾರ್ಡ್ ಬುಕ್ ನಲ್ಲಿ ಹೆಸರು ಮಾಡಿರೋ ದತ್ತ ಫುಗೆಯ ಕೇಸ್ ನ ಡೀಟೇಲ್ ಆಗಿ ಡಿಕೋಡ್ ಮಾಡೋಣ. ವೀಕ್ಷಕರೇ, ವೆಲ್ಕಮ್ ಟು ಯುವರ್ ಕ್ರೈಮ್ ಸ್ಟುಡಿಯೋ. ಪುಣೆಗೆ ಸೇರಿದ ಈ ದತ್ತ ಫುಗೆ ಬೇಸಿಕಲಿ ಒಂದು ಚಿಟ್ ಫಂಡ್ ಬಿಸ್ನೆಸ್ ನ ನಡೆಸ್ಕೊಂಡು ಬರ್ತಿದ್ರು. ಅಂದ್ರೆ ಲೋಕಲ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಚೀಟಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ್ಲಿಂದಲೂ ದತ್ತ ಈ ಬಿಸ್ನೆಸ್ ನ ಬಹಳನೇ ಶ್ರಮ ವಹಿಸಿ ಫೋಕಸ್ ಕೊಟ್ಟು ಟೈಮ್ ಕೊಟ್ಟು ಬೆಳೆಸ್ತಾರೆ. ಅದರ ಪರಿಣಾಮ ಸಾಕಷ್ಟು ಪ್ರಾಫಿಟ್ ಕೂಡ ಆಗುತ್ತೆ. ಈಗ ನಿಧಾನವಾಗಿ ದತ್ತರ ಇಂಟ್ರೆಸ್ಟ್ ಗೋಲ್ಡ್ ನ ಕಡೆ ತಿರುಗುತ್ತೆ. ಅದು ಜಸ್ಟ್ ನಾರ್ಮಲ್ ಆಸಕ್ತಿ ಅಲ್ಲ, ಅದು ವಿಪರೀತ ಆಸಕ್ತಿ. ದತ್ತ ಮನೆಯಿಂದ ಹೊರಗಡೆ ಹೋಗ್ತಿದ್ದಾರೆ ಅಂದ್ರೆ ಕೆಜಿ ಗಟ್ಟಲೆ ಚಿನ್ನವನ್ನ ಮೈ ಮೇಲೆ ಏರಿಸ್ಕೊಂಡೇ ಹೋಗೋಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಈ ಫೋಟೋಗಳಲ್ಲಿ ನೋಡ್ತಿರೋ ಹಾಗೆ ಕುತ್ತಿಗೆ ತುಂಬಾ, ಕೈ ತುಂಬಾ, ಬೆರಳುಗಳ ತುಂಬಾ, ದೇಹದಲ್ಲಿ ಎಲ್ಲಿ ನೋಡಿದರಲ್ಲಿ ಆಭರಣವೇ. ಆಕ್ಚುಲಿ ದತ್ತಾಗಿ ಇಂಥದ್ದೊಂದು ಹವ್ಯಾಸ ಇರೋದನ್ನ ಗಮನಿಸಿದ ಅವರ ಮನೆಯವರು ಅದನ್ನ ಎನ್ಕರೇಜ್ ಮಾಡ್ತಾರೆ. ಯಾಕೆಂದ್ರೆ ಅದರಿಂದ ಎಂಟೈರ್ ಫ್ಯಾಮಿಲಿಗೆ ಜನಗಳಿಂದ ಸ್ಪೆಷಲ್ ಅಟೆನ್ಷನ್ ಸಿಕ್ತಿತ್ತು. ಹೀಗೆ ಇರುವಾಗ ದತ್ತಾಗೆ ಒಂದು ದಿನ ಅನ್ಸುತ್ತೆ, ನಾನು ಜಸ್ಟ್ ಈ ರೀತಿ ಮೈ ಮೇಲೆ ಆಭರಣಗಳನ್ನ ಹಾಕೊಂಡು ಹೋಗ್ತಿದ್ರೇನೆ ಜನ ಇಷ್ಟೊಂದು ಮರ್ಯಾದೆ ಕೊಡ್ತಾರೆ ಅಂದ್ರೆ ಇನ್ನೇನಾದ್ರೂ ನಾನು ಮೈ ತುಂಬಾ ಚಿನ್ನ ಹಾಕೊಂಡು ಓಡಾಡಿದ್ರೆ ಹೇಗಿರ್ಬೋದು ಅಂತ ಅನಿಸಿ ಒಂದು ಪ್ಲಾನ್ ಮಾಡ್ತಾರೆ. ಅದರ ಪ್ರಕಾರ ಇಡೀ ಪ್ರಪಂಚವೇ ನನ್ನತ್ತ ಒಮ್ಮೆ ತಿರುಗಿ ನೋಡೋ ಹಾಗೆ ಮಾಡಬೇಕು, ಅದು ಕೂಡ ಈ ಬಂಗಾರದಿಂದಲೇ ಆಗ್ಬೇಕು ಅಂತ ನಿರ್ಧರಿಸಿ, ನಾನು ಯಾಕೆ ಒಂದು ಕಂಪ್ಲೀಟ್ ಶರ್ಟ್ ಅನ್ನ ಚಿನ್ನದಲ್ಲೇ ಮಾಡಿಸಬಾರ್ದು ಅಂತ ಅಂದ್ಕೊಂಡು ಪುಣೆಯ ಬಳಿ ಇರೋ ರಂಕ ಜ್ಯುವೆಲರೀಸ್ ಎಂಬ ಶಾಪ್ಗೆ ಹೋಗಿ ತಮ್ಮ ಐಡಿಯಾನ ಹೇಳ್ತಾರೆ. ಆ ಜ್ಯುವೆಲರಿ ಶಾಪ್ನವರು ಕೂಡ ಇದೊಂದು ಅದ್ಭುತ ಕಲ್ಪನೆ, ನಾವು ಮಾಡಿಕೊಡ್ತೀವಿ ಅಂತ ಒಪ್ಕೋತಾರೆ. ನೆಕ್ಸ್ಟ್ ಮೂಮೆಂಟ್ ನಲ್ಲೇ ದತ್ತ ಆ ಚಿನ್ನದ ಶರ್ಟ್ ಮಾಡೋಕೆ ಅಡ್ವಾನ್ಸ್ ಮಾಡ್ತಾರೆ. ವೀಕ್ಷಕರೇ, ಈ ಶರ್ಟ್ ಗೆ ಬಳಸಿರೋದು ಟೋಟಲ್ ಆಗಿ 3.5 kg ಚಿನ್ನ. ಅದರ ಆಗಿನ ವ್ಯಾಲ್ಯೂ 1.5 ಕೋಟಿ ರೂಪಾಯಿಗಳು. ನಂತರ ಆ ಜ್ಯುವೆಲರಿ ಶಾಪ್ ನ ಸ್ಪೆಷಲಿಸ್ಟ್ ಗಳು ಈ ಶರ್ಟ್ ನ ರೆಡಿ ಮಾಡೋಕೆ ಇಳಿತಾರೆ. ಟೋಟಲ್ ಆಗಿ 15 ಜನ ಈ ಶರ್ಟ್ ನ ಮೇಲೆ ಕೆಲಸ ಮಾಡ್ತಾರೆ. 14,000 ಸಣ್ಣ ಸಣ್ಣ ಚಿನ್ನದ ಪೀಸ್ ಗಳನ್ನ ಜೋಡಿಸಿ 2012ರಲ್ಲಿ ಆ ಶರ್ಟ್ ಅನ್ನ ರೆಡಿ ಮಾಡಲಾಯಿತು. ನಂತರ ದತ್ತರನ್ನ ಆ ಜ್ಯುವೆಲರಿ ಶಾಪ್ಗೆ ಕರೆಸಿ ಆ 1.5 ಕೋಟಿಯ ಶರ್ಟ್ ನ ಅವ್ರಿಗೆ ಕೊಡ್ತಾರೆ. ವೀಕ್ಷಕರೇ, ಈ ದತ್ತ ಹಾಕಿರೋ ಶರ್ಟ್ ನ ವಿಷಯ ಜಸ್ಟ್ ಪುಣೆ ಮಾತ್ರ ಅಲ್ಲ, ಭಾರತದಾದ್ಯಂತ ಅಲ್ಲ, ವರ್ಲ್ಡ್ ಲೆವೆಲ್ ನಲ್ಲೂ ಸುದ್ದಿ ಮಾಡಿತ್ತು. ಸಾಕಷ್ಟು ಫಾರಿನ್ ಮೀಡಿಯಾಗಳು ಕೂಡ ಈ ನ್ಯೂಸ್ ನ ಟೆಲಿಕಾಸ್ಟ್ ಮಾಡಿತ್ತು. ಇದರ ಇಂಪ್ಯಾಕ್ಟ್ ಎಲ್ಲಿಯವರೆಗೆ ಹೋಯ್ತು ಅಂದ್ರೆ, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಬುಕ್ ನಲ್ಲಿ ಅತ್ಯಂತ ದುಬಾರಿ ಶರ್ಟ್ ನ ಮಾಲೀಕ ದತ್ತ ಫುಗೆ ಅಂತ ಸನ್ಮಾನ ಕೂಡ ಮಾಡಲಾಯಿತು. ಇಲ್ಲಿಂದ ದತ್ತ ಬಹಳನೇ ಹೆಸರುವಾಸಿ ಆಗ್ತಾರೆ. ಎಲ್ಲೇ ಫಂಕ್ಷನ್ ಗಳು ನಡೆದ್ರು ದತ್ತರನ್ನ ಚೀಫ್ ಗೆಸ್ಟ್ ಆಗಿ ಕರೆಯೋಕೆ ಸ್ಟಾರ್ಟ್ ಮಾಡ್ತಾರೆ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ದತ್ತ ಒಬ್ಬ ಸೆಲೆಬ್ರಿಟಿಯೇ ಆಗಿ ಹೋಗ್ತಾರೆ. ಇದರಿಂದ ದತ್ತರ ಬಿಸ್ನೆಸ್ ಕೂಡ ಬಹಳನೇ ಚೆನ್ನಾಗಿ ನಡೆಯೋಕೆ ಶುರುವಾಗುತ್ತೆ. ಚಿನ್ನದ ಶರ್ಟ್ ನ ಮಾಲೀಕನ ಕಂಪನಿಯಲ್ಲಿ ನಾವು ಹಣ ಹೂಡಿದ್ದೀವಿ ಅಂತ ಹೇಳ್ಕೊಳ್ಳೋದೇ ಒಂದು ಗೌರವದ ವಿಷಯವಾಗಿ ಹೋಗುತ್ತೆ. ಸಾಮಾನ್ಯವಾಗಿ ಜನಗಳು ಯೋಚಿಸೋದೇ ಹಾಗೆ ಅಲ್ವಾ? ಒಬ್ಬ ಚಿನ್ನದ ಶರ್ಟ್ ಹಾಕೊಂಡು ಎಲ್ಲಾ ಕಡೆ ಓಡಾಡ್ತಿದ್ದಾನೆ ಅಂದ್ರೆ ಖಂಡಿತ ಆತನ ಬಳಿ ಸಾಕಷ್ಟು ಹಣ ಇದ್ದೇ ಇರುತ್ತೆ ಅಂತ, ನಾವು ಹಾಕೋ ಚಿಟ್ ಫಂಡ್ ಹಣ ಸೇಫ್ ಆಗೇ ಇರುತ್ತೆ ಅಂತ. ಇದೇ ದಾರಿಯಲ್ಲಿ ದತ್ತರ ಚಿಟ್ ಫಂಡ್ ಕಂಪನಿಯಲ್ಲಿ ಜನ ನೀರಿನ ರೀತಿ ಹಣ ಸುರಿಯೋಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಕಡೆ ದತ್ತಾಗೆ ಸೆಲೆಬ್ರಿಟಿ ಸ್ಟೇಟಸ್, ಮತ್ತೊಂದು ಕಡೆ ಹಣ ನೀರಿನ ರೀತಿ ಕಂಪನಿಗೆ ಬಂದು ಬೀಳ್ತಿತ್ತು. ಇನ್ನೇನ್ ಬೇಕು, ಲೈಫ್ ಕಂಪ್ಲೀಟ್ ಆಗಿ ಬೆಣ್ಣೆ ತರ ಸ್ಮೂತ್ ಆಗಿ ಹೋಗ್ತಿತ್ತು. ಇಷ್ಟೊಂದು ಕಾಸ್ಟ್ಲಿ ಶರ್ಟ್ ಹಾಕೊಂಡು ಓಡಾಡೋ ದತ್ತ ತಮ್ಮ ಸೆಕ್ಯೂರಿಟಿಗೆ ಅಂತ 20 ಜನ ಬಾಡಿ ಗಾರ್ಡ್ ಗಳನ್ನ ನೇಮಕ ಮಾಡ್ಕೋತಾರೆ. ಮನೆ ಹೊರಗಡೆ, ಆಫೀಸ್ ನಲ್ಲಿ ಅಥವಾ ದತ್ತ ಎಲ್ಲೆಲ್ಲಿ ಹೋಗಿ ಬರ್ತಾರೋ ಅಲ್ಲೆಲ್ಲ ಆ 20 ಜನ ಒಟ್ಟಿಗೆ ಇರೋಕೆ ಶುರು ಮಾಡ್ತಾರೆ. ಆದ್ರೆ ಇಲ್ಲಿಂದ ದತ್ತರ ಲೈಫ್ ನಿಧಾನವಾಗಿ ಟರ್ನ್ ಆಗ್ತಾ ಬರುತ್ತೆ. 20 ಜನ ಬಾಡಿ ಗಾರ್ಡ್ಸ್ ಗಳು, ಆಫೀಸ್ ನಲ್ಲಿ ಹೆಚ್ಚಾದ ಸ್ಟಾಫ್ಸ್ ಗಳು, ಬಹಳನೇ ಆಡಂಬರದ ಜೀವನ,
ಇವೆಲ್ಲದರಿಂದ ದತ್ತರ ಖರ್ಚು ಆದಾಯಕ್ಕಿಂತ ಹೆಚ್ಚಾಗ್ತಾ ಹೋಗುತ್ತೆ. ಏನೂ ಇಲ್ಲದೆ ಸಣ್ಣದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಅವರಿಗೆ ಬಿಸ್ನೆಸ್ ಕಡೆ ಇದ್ದ ಗಮನ ಈಗ ಹೆಸರು, ಹಣ ಬರ್ತಾ ಬರ್ತಾ ಫೋಕಸ್ ಕಡಿಮೆ ಆಗ್ತಾ ಬರುತ್ತೆ. ಗೋಲ್ಡನ್ ಮ್ಯಾನ್ ಆದ್ಮೇಲೆ ಬಹಳ ಸಣ್ಣ ಟೈಮ್ಗೆ ಕಂಪನಿಗೇನೋ ಇನ್ವೆಸ್ಟ್ಮೆಂಟ್ ಬಹಳನೇ ಬಂತು, ಆದ್ರೆ ಅದನ್ನ ಪ್ರಾಪರ್ ಆಗಿ ಚಾನಲೈಸ್ ಮಾಡೋದ್ರಲ್ಲಿ ದತ್ತ ಎಡವ್ತಾರೆ. ಬಿಸ್ನೆಸ್ ಮೇಲೆ ಕಾನ್ಸಂಟ್ರೇಷನ್ ಇಲ್ಲದಂತಾಗತ್ತೆ. ಬರ್ತಿದ್ದಂತ ಇನ್ವೆಸ್ಟ್ಮೆಂಟ್ ಹಣವನ್ನೆಲ್ಲ ತನ್ನ ಆಡಂಬರಕ್ಕೆ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಏನಾಯ್ತು, ತನ್ನನ್ನ ನಂಬಿ ಹಣ ಹೂಡಿದ ಜನಗಳಿಗೆ ತಿರುಗಿ ಹಣ ವಾಪಸ್ ಕೊಡಕ್ಕಾಗದೆ ಇರೋ ಪರಿಸ್ಥಿತಿಗೆ ತಲುಪ್ತಾರೆ ದತ್ತ. ಸಣ್ಣ ಸಣ್ಣ ಸೇವಿಂಗ್ಸ್ ಗಳನ್ನ ಮಾಡಿ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ದ ಜನಸಾಮಾನ್ಯರು ದತ್ತ ಮೇಲೆ ತಿರುಗಿ ಬೀಳ್ತಾರೆ. ಇನ್ನು ದತ್ತರ ಫ್ಯಾಮಿಲಿಗೆ ಬಂದ್ರೆ ಅವರಿಗೆ ಪತ್ನಿ ಹಾಗೆ ಒಬ್ಬ ಮಗ ಇದ್ದ. ಮಗನ ಹೆಸರು ಶುಭಂ. ಈ ಶುಭಂ ಬಗ್ಗೆ ಹೇಳ್ಬೇಕಂದ್ರೆ ತನ್ನ ತಂದೆ ಆಲ್ರೆಡಿ ಒಬ್ಬ ಗೋಲ್ಡನ್ ಮ್ಯಾನ್. ಮಗನಿಗೆ ಇನ್ನೇನು ಜವಾಬ್ದಾರಿಗಳಿಲ್ಲ, ಫ್ರೆಂಡ್ಸ್, ಪಾರ್ಟಿ ಅನ್ನೋದ್ರಲ್ಲೇ ಟೈಮ್ ಪಾಸ್ ಮಾಡ್ತಿದ್ದ. ಈ ಶುಭಂಗೆ ಅತುಲ್ ಎಂಬ ಫ್ರೆಂಡ್ ಇದ್ದ. ಈ ಅತುಲ್ ಅಂಡ್ ಶುಭಂ ಬಹಳನೇ ಕ್ಲೋಸ್ ಫ್ರೆಂಡ್ಸ್. ಈವನ್ ಶುಭಂನ ತಂದೆ ದತ್ತರಿಗೂ ಅತುಲ್ನ ಪರಿಚಯವಿತ್ತು. ಬಹಳ ಸರ್ತಿ ಮನೆಗೆ ಬಂದು ಹೋಗೋದು ಮಾಡಿದ್ದ. ಅಂದು ಜುಲೈ 14, 2016 ದಿನ ಶುಭಂನ ಫ್ರೆಂಡ್ ಅತುಲ್ ಬೆಳಿಗ್ಗೆ ಶುಭಂಗೆ ಫೋನ್ ಮಾಡ್ತಾನೆ. ಮಾಡಿ ಹೇಳ್ತಾನೆ, ಶುಭಂ, ಇವತ್ತು ನಮ್ಮ ಒಬ್ಬ ಕಾಮನ್ ಫ್ರೆಂಡ್ ನ ಬರ್ತ್ಡೇ ಇದೆ, ಸಂಜೆ ಪಾರ್ಟಿ ಇಟ್ಕೊಂಡಿದ್ದೀವಿ, ನೀನು ಬಾ ಅಂತ ಅತುಲ್ ಶುಭಂನ ಕರೀತಾನೆ. ಶುಭಂ ಕೂಡ ಸರಿ ನಾನು ಬರ್ತೀನಿ ಅಂತಾನೆ. ನಂತರ ಅತುಲ್ ಮತ್ತೆ ಹೇಳ್ತಾನೆ, ಮಚ್ಚ, ಬರ್ಬೇಕಾದ್ರೆ ನಿನ್ನ ಅಪ್ಪನನ್ನು ಜೊತೆಗೆ ಕರ್ಕೊಂಡು ಬಾ, ಒಬ್ಬ ಸೆಲೆಬ್ರಿಟಿ ಬಂದ್ರೆ ಪಾರ್ಟಿ ಇನ್ನೂ ತುಂಬಾ ಜೋರಾಗಿರುತ್ತೆ, ದಯವಿಟ್ಟು ಅಪ್ಪನನ್ನು ಕರ್ಕೊಂಡು ಬಾ ಅಂತ ಫೋರ್ಸ್ ಮಾಡ್ತಾನೆ. ಅದಕ್ಕೆ ಶುಭಂ, ಸರಿ ನಾನು ಕೇಳಿ ನೋಡ್ತೀನಿ, ಅವ್ರು ಬರ್ತೀನಿ ಅಂದ್ರೆ ಓಕೆ, ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಶುಭಂ ದತ್ತರನ್ನ ಸಂಜೆ ಪಾರ್ಟಿಗೆ ಕರೀತಾನೆ. ಅದಕ್ಕೆ ದತ್ತ ಹೇಳ್ತಾರೆ, ಸರಿ ನಾನ್ ಬರ್ತೀನಿ, ಆದ್ರೆ ಸ್ವಲ್ಪ ಲೇಟ್ ಆಗತ್ತೆ, ನೀನು ಹೋಗಿರು, ನಾನು ಆಫೀಸ್ ಕೆಲಸ ಮುಗಿಸಿ ಡೈರೆಕ್ಟ್ ಆಗಿ ಅಲ್ಲಿಗೆ ಬರ್ತೀನಿ, ಆದ್ರೆ ನಾನು ಇವತ್ತು ಆ ಗೋಲ್ಡನ್ ಶರ್ಟ್ ನ ಹಾಕೊಂಡು ಬರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಶುಭಂ ಕೂಡ ಸರಿ ಆಯ್ತು, ಆ ಶರ್ಟ್ ಹಾಕೊಂಡೇನೋ ಬರೋದು ಬೇಡ, ನಿಮ್ಮ ನಾರ್ಮಲ್ ಜ್ಯುವೆಲ್ರಿನ ಹಾಕೊಂಡು ಬಂದ್ರೆ ಸಾಕು ಅಂತ ಹೇಳ್ತಾನೆ. ನಂತರ ಅಂದು ರಾತ್ರಿ ಸುಮಾರು 9 ಗಂಟೆಗೆ ಶುಭಂಗೆ ಅತುಲ್ ಫೋನ್ ಮಾಡ್ತಾನೆ. ಮಾಡಿ ಹೇಳ್ತಾನೆ, ನೀನಿನ್ನು ಹೊರಟಿಲ್ವಾ, ಬೇಗ ಹೊರಡು, ಬರ್ಬೇಕಾದ್ರೆ ಒಂದು 15 ಜನಕ್ಕೆ ಬೇಕಾದಷ್ಟು ಬಿರಿಯಾನಿನ ತಗೊಂಡು ಬಾ ಅಂತಾನೆ. ಇದನ್ನ ಕೇಳಿದ ಶುಭಂಗೆ ಆಶ್ಚರ್ಯ ಆಗತ್ತೆ. ಯಾರದೋ ಬರ್ತ್ಡೇ ಪಾರ್ಟಿಗೆ ನಾನ್ ಯಾಕೆ ಫುಡ್ ತರಬೇಕು ಅಂತ ಶುಭಂ ಕೇಳ್ತಾನೆ. ಅದಕ್ಕೆ ಅತುಲ್ ಹೇಳ್ತಾನೆ, ಫುಡ್ ಆರ್ಡರ್ ಮಾಡಿದ್ವಿ, ಆದ್ರೆ ಅದು ಲೇಟ್ ಆಗುತ್ತಂತೆ, ನೀನು ದಾರಿಯಲ್ಲೇ ಬರುವಾಗ ತಗೊಂಡು ಬಾ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಅದಕ್ಕೆ ಸರಿ ಅಂದ ಶುಭಂ, ಹಾಗಿದ್ರೆ ನಾನು ಬರೋಕೆ ಇನ್ನೂ 1 ಅವರ್ ಲೇಟ್ ಆಗತ್ತೆ, ಪರವಾಗಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಅತುಲ್, ನೋ ಪ್ರಾಬ್ಲಮ್, ನೀನ್ ಆರಾಮಾಗೆ ಬಾ ಅಂತಾನೆ. ನಂತರ ಶುಭಂ ತನ್ನ ಒಬ್ಬ ಸ್ನೇಹಿತನನ್ನ ಕರ್ಕೊಂಡು ಬಿರಿಯಾನಿಯನ್ನೆಲ್ಲ ಪಾರ್ಸಲ್ ಮಾಡ್ಕೊಂಡು ಸುಮಾರು 10 ಗಂಟೆಗೆ ಆ ಬರ್ತ್ಡೇ ಸ್ಪಾಟ್ಗೆ ಹೋಗ್ತಾನೆ. ಕಾರ್ ಪಾರ್ಕ್ ಮಾಡಿ ಕೆಳಗಿಳಿದ ಶುಭಂ ಆ ಬರ್ತ್ಡೇ ಜಾಗಕ್ಕೆ ಹೋಗೋ ದಾರಿಯಲ್ಲಿ ಸುಮಾರು 10 ಜನ ಯಾರನ್ನು ರೋಡ್ ನಲ್ಲಿ ಹಾಕೊಂಡು ಸಿಕ್ಕ ವಸ್ತುಗಳಿಂದ ಹೊಡಿತಿರೋದನ್ನ ನೋಡ್ತಾನೆ. ತಕ್ಷಣವೇ ಕಾರಿಂದ ಇಳಿದು ಏನೀ ಜಗಳ ಅಂತ ಓಡಿ ಬಂದು ನೋಡಿದ್ರೆ ಶುಭಂನ ಫ್ರೆಂಡ್ಸ್ ಗಳೆಲ್ಲ ಸೇರಿ ಒಬ್ಬ ವ್ಯಕ್ತಿಯನ್ನ ಚಾಕು, ಕತ್ತಿಗಳಿಂದ ಹೊಡೆದು ರೋಡ್ ನಲ್ಲಿ ಸಾಯಿಸಿ ಹಾಕಿದ್ದಾರೆ. ಹತ್ತಿರ ಹೋಗಿ ನೋಡಿದ್ರೆ ಅದು ಬೇರೆ ಯಾರು ಅಲ್ಲ, ಶುಭಂನ ತಂದೆ, ಗೋಲ್ಡನ್ ಮ್ಯಾನ್ ಅಂತಲೇ ಪ್ರಖ್ಯಾತಿ ಆಗಿದ್ದ ದತ್ತ ಫುಗೆ. ನಂತರ ಕೆಲವೇ ಸೆಕೆಂಡ್ಗಳಲ್ಲಿ ಅಲ್ಲಿದ್ದ 10 ಜನ ಎಸ್ಕೇಪ್ ಆಗ್ತಾರೆ. ಶುಭಂಗೆ ಏನ್ ಮಾಡೋದು ಅಂತ ತಿಳಿದೆ ಅವರನ್ನ ಪಕ್ಕದ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ. ಆದ್ರೆ ಡಾಕ್ಟರ್ಗಳು ಎಷ್ಟೇ ಪ್ರಯತ್ನ ಪಟ್ಟರು ದತ್ತರನ್ನ ಉಳಿಸ್ಕೊಳಕ್ ಆಗೋದಿಲ್ಲ. ನಂತರ ಶುಭಂ ಪೊಲೀಸರಿಗೂ ಇನ್ಫಾರ್ಮ್ ಮಾಡ್ತಾನೆ. ಇಡೀ ಫ್ಯಾಮಿಲಿ ಮೆಂಬರ್ಗಳು ಹಾಸ್ಪಿಟಲ್ಗೆ ಬರ್ತಾರೆ. ಪುಣೆಯ ಗೋಲ್ಡನ್ ಮ್ಯಾನ್ ಇನ್ನಿಲ್ಲ ಅನ್ನೋ ಸುದ್ದಿ ರಾತ್ರಿಯಲ್ಲೇ ಮೀಡಿಯಾದಲ್ಲಿ ಬ್ರೇಕಿಂಗ್ ನ್ಯೂಸ್ ಆಗಿ ಬಿತ್ತರವಾಗೋಕೆ ಶುರುವಾಗುತ್ತೆ. ಈಗ ಈ ಕೇಸ್ನ ಇನ್ವೆಸ್ಟಿಗೇಷನ್ ಹೇಳಿದ ಪೊಲೀಸರಿಗೆ ದತ್ತರನ್ನ ಯಾರು ಕೊಲೆ ಮಾಡಿದ್ರು ಅನ್ನೋದಕ್ಕೆ ತಮ್ಮ ಸ್ವಂತ ಮಗನೇ ಐ ವಿಟ್ನೆಸ್ ಇದ್ದ. ಹಾಗಾಗಿ ನೆಕ್ಸ್ಟ್ 24 ಅವರ್ಸ್ ನಲ್ಲೇ ಪೊಲೀಸರು ಆ 10 ಜನರನ್ನ ಅರೆಸ್ಟ್ ಮಾಡ್ತಾರೆ. ಇದರಲ್ಲಿ ಮೇನ್ ಅಕ್ಯೂಸ್ಡ್ ಆಗಿದ್ದ ಅತುಲ್ ನನ್ನ ಕೂರಿಸಿ ವಿಚಾರಣೆ ಮಾಡಿದಾಗ ಆತ ಈ ಕೊಲೆಗೆ ಏನು ಕಾರಣ ಅನ್ನೋದನ್ನ ವಿವರವಾಗಿ ಹೇಳ್ತಾನೆ. ದತ್ತರ ಕೊಲೆಗೆ ನಾವು ಬಹಳ ದಿನಗಳ ಹಿಂದೆಯೇ ಪ್ಲಾನ್ ಮಾಡಿದ್ವಿ. ಅಂದು ಯಾರ ಬರ್ತ್ಡೇ ಪಾರ್ಟಿನೂ ಇರಲಿಲ್ಲ. ನಮಗೆ ದತ್ತ ಒಬ್ಬನೇ ಬರಬೇಕಿತ್ತು. ಹಾಗಾಗಿ ಆತನ ಮಗನನ್ನ ಯೂಸ್ ಮಾಡ್ಕೊಂಡ್ವಿ. ನಾರ್ಮಲ್ ಆಗಿ ದತ್ತ ಬೇರೆ ಕಡೆ ಎಲ್ಲಾದ್ರೂ ಹೋಗ್ತಾರೆ ಅಂದ್ರೆ ಮೈ ತುಂಬಾ ಚಿನ್ನ ಹಾಕೊಂಡು, ಚಿನ್ನದ ಶರ್ಟ್ ಹಾಕೊಂಡು 20 ಜನ ಬಾಡಿ ಗಾರ್ಡ್ಗಳನ್ನ ಹಿಡ್ಕೊಂಡು ಹೋಗ್ತಾರೆ. ಹಾಗಾಗಿ ಅಲ್ಲಿ ಅವರನ್ನ ಟಚ್ ಮಾಡೋದು ಕಷ್ಟ. ಅದಕ್ಕೆ ಈ ರೀತಿ ಒಬ್ಬರೇ ಬರೋ ಹಾಗೆ ಮಾಡಿದ್ವಿ. ನಂತರ ಏನ್ ನಡೀತು ಅನ್ನೋದು ನಿಮಗೆ ಗೊತ್ತು ಅಂತಾನೆ ಅತುಲ್. ನಂತರ ಪೊಲೀಸರು ಸರಿ ಯಾವ ಕಾರಣಕ್ಕೆ ದತ್ತರನ್ನ ಕೊಲೆ ಮಾಡಿದಿರಿ ಅಂತ ಕೇಳಿದ್ದಕ್ಕೆ ಅತುಲ್ ಹೇಳ್ತಾನೆ, ಸರ್, ದತ್ತ ಆ ಚಿಟ್ ಫಂಡ್ ಕಂಪನಿ ಮೂಲಕ ನಮ್ಮಂತಹ 100 ಜನಗಳಿಗೆ ಮೋಸ ಮಾಡಿದ್ದಾನೆ. ನಾನು ಕೂಡ ಅದರಲ್ಲಿ ಒಬ್ಬ. ಕಷ್ಟಪಟ್ಟು ಸೇರಿಸಿದ 1.5 ಲಕ್ಷ ಹಣವನ್ನ ಆತನ ಕಂಪನಿಗೆ ಹಾಕಿದ್ದೆ. ನಾನಷ್ಟೇ ಅಲ್ಲ, ಈಗ ಕೊಲೆ ಮಾಡಿ ಜೈಲಿನಲ್ಲಿರೋ 10 ಜನ ಕೂಡ ಆತನ ಚಿಟ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡಿರೋರೆ. ನಮ್ಮಿಂದ ಹಣ ತಗೊಂಡು ಅದರಲ್ಲಿ ಮೈ ತುಂಬಾ ಚಿನ್ನ ಹಾಕೊಂಡು ಓಡಾಡ್ತಿದ್ರೆ ನಾವು ಹೇಗ್ ಸಹಿಸ್ಕೋಬೇಕು? ನಮ್ಮ ಹಣವನ್ನ ವಾಪಸ್ ಕೊಟ್ಟು
ಆತ ಏನ್ ಬೇಕಾದ್ರೂ ಶೋಕಿ ಮಾಡಿದ್ರು ನಮ್ಗೇನು, ಅದು ಬಿಟ್ಟು ನಮ್ಮ ಹಣವನ್ನ ವಾಪಸ್ ಕೊಡದೆ ಹೀಗೆ ಮಾಡಿದ್ರೆ ನಮ್ಮ ಬಳಿಯೂ ಬೇರೆ ದಾರಿ ಇರಲಿಲ್ಲ ಅಂತಾನೆ. ಅರೆಸ್ಟ್ ಮಾಡಿದ 10 ಜನರನ್ನ ಪುಣೆ ಕೋರ್ಟ್ ನಲ್ಲಿ ಹಾಜರುಪಡಿಸಿದ ನಂತರ ಕೆಲವರಿಗೆ ಜೀವಾವಧಿ ಶಿಕ್ಷೆ ಆಗಿದ್ರೆ ಇನ್ನು ಕೆಲವರಿಗೆ ಬೇಲ್ ಗ್ರಾಂಟ್ ಆಗಿದೆ. ಆದ್ರೆ ಇದರಲ್ಲಿ ಮೇನ್ ಅಕ್ಯೂಸ್ಡ್ ಆಗಿದ್ದ ಅತುಲ್ಗೆ ಜೀವಾವಧಿ ಶಿಕ್ಷೆ ಪ್ರಕಟಿಸಲಾಗಿದೆ. ವೀಕ್ಷಕರೇ, ಸರಿ ಇಲ್ಲಿಗೆ ಸ್ಟೋರಿ ಮುಗಿತಾ ಅಂದ್ರೆ ಇಲ್ಲ, ಇಲ್ಲಿರೋ ಮೇನ್ ಟ್ವಿಸ್ಟ್ ಈಗ ಹೊರಬರುತ್ತೆ. ಅದೇನಂದ್ರೆ ದತ್ತ ಕೊಲೆಯಾದ ನೆಕ್ಸ್ಟ್ ಡೇ ದತ್ತಾರ ಫ್ಯಾಮಿಲಿ ಮೆಂಬರ್ಗಳು ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟ್ ಕೊಡ್ತಾರೆ. ಅದರ ಪ್ರಕಾರ, ಸರ್, ದತ್ತ 3.5 kg ಒಂದು ಚಿನ್ನದ ಶರ್ಟ್ ನ ಹಾಕೊಂಡು ಎಲ್ಲಾ ಕಡೆ ಓಡಾಡ್ತಿದ್ರಲ್ಲ, ಆ ಶರ್ಟ್ ಕಾಣೆಯಾಗಿದೆ ಅಂತ ಒಂದು ಕಂಪ್ಲೇಂಟ್ ನ ಕೊಡ್ತಾರೆ. ಇದನ್ನ ಕೇಳಿದ ಪೊಲೀಸರೇ ಒಮ್ಮೆ ಶಾಕ್ಗೆ ಒಳಗಾಗ್ತಾರೆ. 1.5 ಕೋಟಿಯ ಶರ್ಟ್ ಕಳುವಾಗಿದೆ ಅಂದ್ರೆ ಸುಮ್ನೆನಾ? ನಂತರ ಪೊಲೀಸರು ಮನೆಯವರನ್ನ ವಿಚಾರಿಸಿದಾಗ ಅವರು ಹೇಳ್ತಾರೆ, ಆ ಶರ್ಟ್ ಅನ್ನ ಮೇ ಬಿ ದತ್ತ ಆ ಜ್ಯುವೆಲರಿ ಶಾಪ್ಗೆ ರಿಪೇರಿಗೆ ಕೊಟ್ಟಿರಬೇಕು, ಯಾಕೆಂದ್ರೆ ಅದರಲ್ಲೇನೋ ಪ್ರಾಬ್ಲಮ್ ಆಗಿದೆ ಅಂತ ದತ್ತ ಅವಾಗ ಹೇಳ್ತಿದ್ರು ಅಂತ ಹೇಳ್ತಾರೆ. ಇತ್ತ ಜ್ಯುವೆಲರಿ ಶಾಪ್ನವರು ಹೇಳ್ತಾರೆ, ಯಾವತ್ತು ನಾವು ದತ್ತಾಗೆ ಆ ಶರ್ಟ್ ಅನ್ನ ಕೊಟ್ಟು ಅಲ್ಲಿಂದ ಆ ಶರ್ಟ್ ವಾಪಸ್ ನಮ್ಮ ಶಾಪಿಗೆ ಬಂದೇ ಇಲ್ಲ, ನೀವು ಬೇಕಾದ್ರೆ ನಮ್ಮ CCTV ಫುಟೇಜ್ ಗಳನ್ನ ಚೆಕ್ ಮಾಡ್ಕೋಬಹುದು ಅಂತಾರೆ. ನಂತರ ಪೊಲೀಸರು ಪುಣೆಯಲ್ಲಿರೋ ಎಲ್ಲಾ ಗಿರವಿ ಅಂಗಡಿಗಳಲ್ಲೂ ಆ ಶರ್ಟ್ ಗಾಗಿ ಹುಡುಕಾಡ್ತಾರೆ. ಯಾಕೆಂದ್ರೆ ದತ್ತ ಬಿಸ್ನೆಸ್ ನಲ್ಲಿ ಲಾಸ್ ಆಗಿದ್ರಿಂದ ಮನೆಯವರೇ ಎಲ್ಲಾದ್ರೂ ಗಿರವಿ ಇಟ್ಟು ಹಣ ತಗೊಂಡಿರಬಹುದು, ಅಥವಾ ಯಾರಾದ್ರೂ ಕದ್ದಿದ್ರೆ ಗಿರವಿ ಕೂಡ ಇಟ್ಟಿರಬಹುದು ಅಂತ. ಆದ್ರೆ ಎಲ್ಲೂ ಆ ಶರ್ಟ್ ನ ಸುಳಿವಿಲ್ಲ. ವೀಕ್ಷಕರೇ, ಇವತ್ತಿನವರೆಗೂ ಅಂದ್ರೆ 2025ರವರೆಗೂ ಆ 3.5 kg ಚಿನ್ನದ ಶರ್ಟ್ ಎಲ್ಲಿ ಹೋಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ಪೊಲೀಸರ ಥಿಯರಿ ಪ್ರಕಾರ ಹೇಳೋದಾದ್ರೆ ಅವರ ಫ್ಯಾಮಿಲಿ ಮೆಂಬರ್ಗಳೇ ಆ ಶರ್ಟ್ ನ ಬೇರೊಂದು ರೀತಿಯ ಫಾರ್ಮ್ಯಾಟ್ಗೆ ತಿರುಗಿಸಿ ಅದನ್ನ ಮಾರಿರ್ಬೋದು ಅಂತಾರೆ. ಯಾಕೆಂದ್ರೆ ಆ ಬಿಸ್ನೆಸ್ ಲಾಸಸ್ ಗಳನ್ನ ರಿಕವರ್ ಮಾಡ್ಕೊಳಕ್ಕೆ ದತ್ತ ಬಳಿ ಇದ್ದದ್ದೇ ಬಂಗಾರದ ಆಭರಣಗಳು. ಅದೇ ಕಾರಣಕ್ಕೆ ಆ ಶರ್ಟ್ ನ ಯೂಸ್ ಮಾಡಿಕೊಂಡು ಕಳುವಾಗಿದೆ ಅಂತ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತಾರೆ. ವೀಕ್ಷಕರೇ, ನಿಮಗೇನನ್ಸುತ್ತೆ ಆ 1.5 ಕೋಟಿಯ ಶರ್ಟ್ ಏನಾಗಿರ್ಬೋದು ಅಂತ? ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಈ ಎಪಿಸೋಡ್ ನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್, ಟೇಕ್ ಕೇರ್.